ಸೌಜನ್ಯ ಕೊಲೆ ಪ್ರಕರಣ ರಿಓಪನ್ ಆಗುತ್ತಾ ಅನ್ನುವಂತ ಅನುಮಾನ ಈಗ ದಟ್ಟವಾಗಿದೆ. ಎಸ್ಐಟಿಗೆ ಸೌಜನ್ಯ ತಾಯಿ ದೂರನ್ನ ಕೊಟ್ಟ ಬೆನ್ನಲ್ಲೇ ಮೆಗಾ ಬೆಳವಣಿಗೆ ನಡೆದಿದೆ. ಸೌಜನ್ಯ ಕೇಸ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಮಹಿಳೆಯೊಬ್ಬರು ಮುಂದೆ ಬಂದಿದ್ದಾರೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದು ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನು ನೋಡಿದ್ದೇನೆ ಅಂದಿದ್ದಾರೆ. ಇದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದ್ದಾಗ ನಡೆದಿದ್ದಂತಹ ಘಟನೆ ಅಂತ ಮೌಖಿಕವಾಗಿ ದೂರನ್ನ ದಾಖಲಿಸಿದ್ದಾರೆ. ಸೌಜನ್ಯ ಪ್ರಕರಣ ರಿಓಪನ್ ಮಾಡೋದಕ್ಕಾಗಿ ಷಡ್ಯಂತ್ರ ನಡೀತಾ ಎಂಬ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ. ಇದೇ ಕಾರಣಕ್ಕೆ ತಿಮರೋಡಿ ಗ್ಯಾಂಗ್ ಬೋರ್ಡೆ ಕತೆ ಕಟ್ಟಿದಂತೆ ಕಾಣ್ತಾ ಇದೆ. ನ್ಯಾಯಾಲಯದಲ್ಲಿ ನಿರೀಕ್ಷಿತ ಸ್ಪಂದನೆ ಸಿಗದಕ್ಕೆ ಕಳ್ಳಾಟ ಶುರು ಮಾಡಿದೆ. ಚಿನ್ನಯ್ಯನನ್ನ ಮುಂದಿಟ್ಟು ಬೋರ್ಡೆ ಕತೆ ಹಿಡಿದಿದ್ದು ಎಸ್ಐಟಿ ಕಸ್ಟಡಿಗೆ ಪಡೆದ ನಂತರದಲ್ಲಿ ಅಸಲಿ ಸತ್ಯ ರಿವೀಲ್ ಆಗಿದೆ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ಸೌಜನ್ಯ ತಾಯಿ ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಾಯಿ ದೂರಿನ ಬಳಿಕ ಪ್ರಮುಖ ಸಾಕ್ಷಿಯಿಂದ ಪತ್ರ ಬರೆಯಲಾಗಿದೆ. ತಾನು ಸೌಜನ್ಯ ಅಪಹರಣವನ್ನ ಕಣ್ಣಾರೆ ಕಂಡಿರುವ ಬಗ್ಗೆ ಮಂಡ್ಯ ಮೂಲದ ಮಹಿಳೆ ಪತ್ರವನ್ನ ಬರೆದಿದ್ದಾರೆ. ಧರ್ಮಸ್ಥಳದ ಮೇಲೆ ಅನುಮಾನದ ತೂಗುಗತ್ತಿ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತಾಡಿದ್ದಾರೆ. ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತಿಸಿದ್ದಾರೆ. ಎಸ್ಐಟಿ ತನಿಖೆ ಮಾಡ್ತಿದೆ, ಜನರಿಗೆ ಸತ್ಯ ಗೊತ್ತಾಗಬೇಕು. ನಾವು ಎಸ್ಐಟಿ ತನಿಖೆಯಲ್ಲಿ ಮಧ್ಯಪ್ರವೇಶವನ್ನ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಗೊತ್ತಿಲ್ಲ ನನಗೆ. ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. ಎಸ್ಐಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಬೇರೆ ಅಗತ್ಯ ಇಲ್ಲ, ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಈ ರೀತಿ ಯಾತ್ರೆ ಮಾಡ್ತಾರೆ, ಅನಗತ್ಯ ಗೊಂದಲ ಆಗುತ್ತೆ ಅಂತ ಸರ್. ಎಸ್ಐಟಿ ತನಿಖೆ ಆಗ್ತಾ ಇದೆ. ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಒಂದ್ ಕಡೆ ಜೆಡಿಎಸ್, ಒಂದ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ. ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ. ದೂರಿಗೆ ಉತ್ತರ ಸಿಗ್ಬೇಕಲ್ಲ, ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಈಗ ಯಾರೋ ನೀನು ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರ್ಬೇಕಲ್ಲ. ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಸ್ಐಟಿ ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ. ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಕೂಗತ್ತಿ ಇರ್ತದೆ ಯಾವಾಗಲೂ. ಈ ಅನುಮಾನ ಇದೆಯಲ್ಲ, ಸಂದೇಹ. ಧರ್ಮಸ್ಥಳ ತಲೆಬೂಡೆ ಪ್ರಕರಣದಲ್ಲಿ ಎರಡನೇ ದೂರುದಾರ ಜಯಂತ್ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಚಿನ್ನಯ್ಯನ ಸಮ್ಮುಖದಲ್ಲಿ ಸತತ 9 ಗಂಟೆಗಳ ಕಾಲ ಸ್ಥಳ ಮಹಜರು ನಡೆಸಿದ್ದಾರೆ. ತಡರಾತ್ರಿಯವರೆಗೂ ಕೂಡ ನಡೆದಿದ್ದಂತ ಮಹಜರು ಈಗ ಮತ್ತೆ ಮುಂದುವರೆದಿದೆ. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ ಒಂದರಲ್ಲಿ ಎಸ್ಐಟಿ ಮಹಜರು ಪ್ರಕ್ರಿಯೆ ನಡೆಸಿದ್ದು, ಈ ಲಾಡ್ಜ್ನಲ್ಲೇ ಷಡ್ಯಂತ್ರ ರೂಪಿಸಿದ ಆರೋಪವಿದೆ. ಈ ಹಿನ್ನೆಲೆ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಸುಮಾರು 20 ಮಂದಿ ಅಧಿಕಾರಿಗಳು ಸಿಬ್ಬಂದಿ ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ. ಚಿನ್ನಯ್ಯನ ಹೆಜ್ಜೆ ಗುರುತು ಶೋಧಿಸಿದ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನ 2 ಕಡೆ ತಲಾಶ್ ನಡೆಸಿದ್ದಾರೆ. ಜಯಂತ್ ಎಸ್ಬಿ ಮ್ಯಾನ್ಷನ್ನಲ್ಲಿ 2 ದಿನ ಶೋಧ ನಡೆಸಿದ್ದು, ಜಯಂತ್ ಮನೆಯಿಂದ ದಾಖಲೆ, ಲ್ಯಾಪ್ಟಾಪ್ ಜಪ್ತಿ ಮಾಡಲಾಗಿದೆ. ತಿಂಡ್ಲು ಮ್ಯಾನ್ಷನ್ನ ಲೆಜರ್, ಸಿಸಿಟಿವಿ, ಡಿವಿಆರ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 2 ದಿನದ ತಲಾಶನ್ನ ಮುಗಿಸಿದ್ದಾರೆ. ಈ ವೇಳೆ ಎಸ್ಐಟಿಗೆ ಷಡ್ಯಂತ್ರದ ಸೂತ್ರಧಾರರ ಸಾಕ್ಷಿ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡಿದೆ. ಇದರ ಮಧ್ಯೆ ಎಸ್ಐಟಿ ಮಹಜರು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಧರ್ಮಸ್ಥಳವು ಷಡ್ಯಂತ್ರದ ಅಗ್ನಿ ಪರೀಕ್ಷೆಯನ್ನ ಗೆದ್ದು ಬರುತ್ತೆ ಅಂತ ಕುಣಿಗಲ್ನ ಶಾಸಕ ರಂಗನಾಥ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ ಅವರು, ಗೊಂದಲ ನಿವಾರಿಸಲು ಎಸ್ಐಟಿ ತನಿಖೆ ನಡೀತಾ ಇದೆ. ಆದರೆ ಬಿಜೆಪಿಯವರ ಉದ್ದೇಶ ನಮಗೆ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಎಲ್ಲವನ್ನ ಧರ್ಮದ ಲೆಕ್ಕದಲ್ಲಿ ನೋಡ್ತಾ ಇದೆ. ನಾವು ನ್ಯಾಯದ ಪರವಾಗಿ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಾರ್ಟಿ ಅನ್ನೋ ಸಬ್ಜೆಕ್ಟ್ ಇಲ್ಲ ಇಲ್ಲಿ. ನಾವು ಇವತ್ತು ಸರ್ಕಾರ ನಡೆಸ್ತಾ ಇರೋಂಥ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ವ್ಯವಸ್ಥೆಯ ಗೊಂದಲಗಳು ಏನು ಯೂಟ್ಯೂಬ್ ಮತ್ತು ಕೋರ್ಟ್ ಅವರು ಕೊಟ್ಟಿದ್ದಂತ ಆದೇಶದ ಮೇರೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ರೆಡಿ ಮಾಡಿದ್ದಂಥದ್ದು. ಅವರು ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ಸ್ ಮಾಡೋದು ತಪ್ಪು. ಮೊದಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತಾನೆ ಬಿಜೆಪಿ ಅವರು ಒಕ್ಕಲು ಕೂಕೊಂಡಿದ್ದಂಥದ್ದು. ಅದರಂತೆ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಈಗ ಮೊನ್ನೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಅಸೆಂಬ್ಲಿಲಿ ಟೇಬಲ್ ಮಾಡಿದ್ರು, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಅಂತಾರೆ.
ಏನೇನ್ ಆಗ್ತಿದೆ ಅಂತೆಲ್ಲ ಎಲ್ಲ ಅವತ್ತಿನ ದಿನ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ಗೆ ದೆಹಲಿಯ ಲಿಂಕ್ ಇದೆಯಾ ಅನ್ನುವಂತಹ ಗುಮಾನಿ ಎದ್ದಿದೆ. ಈ ಕಾರಣಕ್ಕೆ ಬೆಂಗಳೂರಲ್ಲಿ ನಡೆದಂತೆ ದೆಹಲಿಯಲ್ಲೂ ಕೂಡ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಬೆಂಗಳೂರಿನ ಬಳಿಕ ದೆಹಲಿಯಲ್ಲೂ ಮಹಜರು ನಡೆಸುವಂತಹ ಸಾಧ್ಯತೆ ಇದ್ದು ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಹಿಂದಿನ ಮಾಯಾಜಾಲ ಜಾಡು ಪತ್ತೆಗೆ ಮುಂದಾಗಿದ್ದಾರೆ. ಈ ಮೂಲಕ ಚಿನ್ನಯ್ಯನನ್ನ ಭೇಟಿ ಮಾಡಿದವರಿಗೆ ಈಗ ನಡುಕ ಶುರುವಾಗಿದೆ. ಎಸ್ಐಟಿ ಮಹಜರು ಬೆನ್ನಲ್ಲೇ ನಮಗೆ ಯಾವುದೇ ರೀತಿ ಭಯವಿಲ್ಲ ಅಂತ ಜಯಂತ್ ಪತ್ನಿ ಶೈಮಾ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ನಮ್ಮ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡಿದ್ದಾರೆ. ನಮ್ಮ ಮನೆಯವರು ಯಾವ ತಪ್ಪು ಕೆಲಸ ಮಾಡಿಲ್ಲ. ಚಿನ್ನಯ್ಯ 2-3 ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು. ನಾನು ಅವರಿಗೆ ಊಟವನ್ನ ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಚಿನ್ನಯ್ಯ ಬಂದಿದ್ರು, ಒಂದ್ಸಲ 2 ಸಲ ಬಂದಿದೆ. ಅದು ಏನಕ್ಕೆ ಗೊತ್ತಿಲ್ಲ. ನಮ್ಮ ಮನೆಯವ್ರ ಜೊತೆ ಯಾವಾಗಲೂ ಬರ್ತಾ ಇರುತ್ತೆ. ನಾವು ಟಿವಿಯಲ್ಲಿ ಮಾಸ್ಕ್ ತೆಗೆದ ಮೇಲೆ ಗೊತ್ತಾಯ್ತು ಇಂದವರಂತ. ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ನೆನಪಿರಲ್ಲ ಅಷ್ಟು ಕೆಲಸ. ಮಾಸ್ಕ್ ತೆಗಿದ ತಕ್ಷಣ ನೋಡಿದೆ, ಕೇಳಿದೆ, ಇವರೇ ಎಲ್ಲೋ ನಮ್ಮ ಮನೆಗೆ ಬಂದಿದೆ ಅಂತ ಕೇಳಿದೆ ಅಷ್ಟೇ. ಬೇರೆ ಶೋಕ ಏನಾಗಿಲ್ಲ. ಶೋಕ ಆಗದಾಗ ಕೆಲಸ ಮಾಡಿಲ್ಲ. ನಾವು ನ್ಯಾಯಕ್ಕೋಸ್ಕರ ಓಡ್ತಾ ಇರೋದು. ಬರ್ತಾ ಇರುತ್ತೆ, ಅವ್ರಿಗೆ ಅಷ್ಟೇ ಮಾತಾಡೋದು. ನಾವು ಊಟ ಕೊಡ್ತೀನಿ, ಬೆಳಗ್ಗೆ ಟಿಫಿನ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. 2-3 ದಿವಸ ನೋಡಿದ ಅಷ್ಟೇ. ನ್ಯಾಯಕ್ಕೋಸ್ಕರ ಅವ್ರು ಹೋರಾಡ್ತಾ ಮಾಡ್ತಾ ಇರೋದು. ಬೇರೆ ಏನಿಲ್ಲ. ತಪ್ಪು ಕೆಲಸ ಮಾಡ್ತಾ ಇಲ್ಲ, ರೇಪನ್ ಮಾಡ್ರು ಮಾಡ್ತಾ ಇಲ್ಲ, ಕಳ್ತಾನೆ ಮಾಡ್ತಾ ಇಲ್ಲ. ಆ ತರ ದುಡ್ಡುಗಳು ನಮಗೂ ಅವಶ್ಯಕತೆ ಇಲ್ಲ. ಎಲ್ಲಿಂದ ಅವ್ರಿಗೂ ದುಡ್ಡು ಬರ್ತಾ ಇಲ್ಲ. ನಾವು ದುಡ್ಕೊಂಡು ನಮ್ಮ ಅಂಗಡಿಯಲ್ಲಿ ಏನ್ ದುಡ್ಡು ಬರುತ್ತೋ ಅದರಲ್ಲಿ ಅವರ ದುಡ್ಡಲ್ಲಿ ಅವರು ಹೋರಾಟ ಮಾಡ್ತಾ ಇರೋದು. ಯಾರ ಕೈನೂ 5 ರೂಪಾಯಿ ತಗೊಂಡು ಇಲ್ಲ, ಎಂತದೂ ಇಲ್ಲ ಇದುವರೆಗಾಗಿ. ಅವರು ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಮಾಡ್ತಾ ಇದ್ರೆ, ಬಿಸಿನೆಸ್ ಮಾಡ್ತಾ ಇದ್ರು. ನಾವು ನರ್ಸ್, ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಎಸ್ಐಟಿ ಅಧಿಕಾರಿಗಳು. ದೂರುದಾರ ಜಯಂತ್ ಕುಟುಂಬಸ್ಥರು ಗಾಂಜಾ ಮಾರಾಟ ಮಾಡ್ತಿದ್ರು ಅಂತ ಸ್ಥಳೀಯ ನಿವಾಸಿ ಮಹಾಲಕ್ಷ್ಮಿ ಆರೋಪ ಮಾಡಿದ್ದಾರೆ. ಮುಸುಕುದಾರಿ ಚಿನ್ನಯ್ಯ 1 ವರ್ಷದಿಂದ ಇವರ ಮನೆಗೆ ಬಂದು ಹೋಗ್ತಾ ಇದ್ದ. ಗಾಡಿ ಪಾರ್ಕ್ ಮಾಡುವ ವಿಚಾರವಾಗಿ ಚಿನ್ನಯ್ಯನ ಜೊತೆಗೆ ಕಿರಿಕಾಗಿತ್ತು. ನಾನು ಮನೆ ಓನರ್ಗೆ ದೂರು ಕೊಟ್ಟಿದ್ದೆ. ನಾವು ಅದೇ ಕಟ್ಟಡದಲ್ಲಿ 5 ವರ್ಷ ವಾಸವಾಗಿದ್ದೆವು. ಇವರ ಕಾಟಕ್ಕೆ ಮನೆ ಖಾಲಿ ಮಾಡಿದ್ವಿ. ಮನೆ ಮಾಲೀಕ ಕೃಷ್ಣಮೂರ್ತಿಗೂ ಕೂಡ ದೂರನ್ನು ನೀಡಲಾಗಿತ್ತು ಅಂತ ಹೇಳಿದ್ದಾರೆ. ಅವ್ರ ಮನೆ ಇದೆಲ್ಲ ಅದು ಮೇಲ್ಗಡೆನೆ ನಾವು ಬಾಡಿಗೆ ಇಟ್ಟಿದ್ದು ಸರ್. ಅದೇ ಫಸ್ಟ್ ಫ್ಲೋರ್ ಅಲ್ಲಿ ನಾವಿದ್ವಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಅವರಿದ್ದಾರೆ. ನೋಡಿದೀನಿ. ಅವರು ಮತ್ತೆ ಹುಡುಗ ಬಾಡಿಗೆ ಬುಲ್ಡೆ ಏನ್ ಇಟ್ಟಿದ್ದಾನೆ ಅವನು ನಾನು ತುಂಬಾ ಸಲ ನೋಡಿದೀನಿ. ತುಂಬಾ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸಬೇಕಾದ್ರೆ ಎಲ್ಲ ಜಗಳ ಆಗಿತ್ತು. ನಾನು ಒಂದ್ಸಲ ನೋಡಿದೀನಿ, ತುಂಬಾ ಸಲ ನೋಡಿದೀನಿ. ಬಂದು ಹೋಗಿ ಮಾಡ್ತಾ ಇದ್ರು. ಅದು ಅಲ್ಲದೆ ತುಂಬಾ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ. ಗೊತ್ತಿದೆ ನನ್ಗೆ, ನಾನು ತುಂಬಾ ಸಲ ನೋಡಿದೀನಿ. ಅವರು ತುಂಬಾ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ. ನಾವು ಜಸ್ಟ್ ಇವಾಗ ಖಾಲಿ ಮಾಡಿ ಜಸ್ಟ್ ಒಂದು 4 ಮಂತ್ ಆಗಿರ್ಬೋದು ಅಷ್ಟೇ. ಅವರು ನಾ 5 years ಇಂದ ನೋಡ್ತಾ ಇದೀವಿ. ನಾವು ಮನೆಗೆ ಬಂದಾಗಿಂದ ನೋಡ್ತಾ ಇದೀವಿ. ಅವ್ರು ನಮ್ಗಿಂತ ಮುಂಚೆಯಿಂದನೂ ಇದ್ರು. ಅವರು ಫಸ್ಟ್ ಇಂದನೂ ಏನು ಮಾಡ್ತಾ ಇರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಎಣ್ಣೆದು ಗಾಣ ಅಂಗಡಿ ಇಟ್ಟಿದ್ದಾರೆ ಅಷ್ಟೇನೆ. ಫಸ್ಟ್ ಇಂದ ಮನೆಯಲ್ಲಿದ್ರು ಅವರು. ಅದು ನಾನು ಧರ್ಮಸ್ಥಳ ಪ್ರಕರಣ ಸಂಬಂಧ ಬೆಂಗಳೂರಿನಲ್ಲಿ ಎಸ್ಐಟಿ ಮಹಜರು ನಡೆಸಿದ್ದು. ಈ ಬಗ್ಗೆ ಜಯಂತ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನ್ನ ಮನೆಯಲ್ಲಿ ಚಿನ್ನಯ್ಯನಿಗೆ 2 ದಿನ ಆಶ್ರಯ ಕೊಟ್ಟಿದ್ದು ಅಲ್ಲದೆ ಚಿನ್ನಯ್ಯ 2ನೇ ಬಾರಿಗೆ ಬಂದಾಗ ಆತ ಬುರುಡೆ ತಂದಿದ್ದ. ಯಾವುದೇ ವಿಚಾರಣೆಗೂ ಕೂಡ ನಾನು ಸಿದ್ಧ ಅಂತ ಜಯಂತ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಭೀಮಾ ಎಂಬುವರು ಬಂದು ಏನವನ್ನು ತೆಗೆದುಕೊಡ್ತೀನಿ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು, ಅಂದರೆ ಒಂದು 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟೆ. ಅವತ್ತು ನೈಟು 1-2 ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ. ಆ ನಂತರ ವಕೀಲ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಳ್ಬೇಕಿತ್ತು. ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ. ಮೊದಲನೇ ಸಾರಿ ಬಂದ, 2 ದಿನ ಇದ್ದ, ಹೋದ, ತಿರ್ಗಾ ಬಂದಿದ್ದ. ವಕೀಲ ಹತ್ರ ಬಂದು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಅಂತ ಗೋಡೆ ಬಿಟ್ಟಿದ್ದ ಸುಜಾತ ಭಟ್ ಮತ್ತೆ ಉಲ್ಟಾ ಹೊಡೆದಿದ್ದಾಳೆ. ನಾನು ಇನ್ನು ಈ ಷಡ್ಯಂತ್ರದಲ್ಲಿ ಇರಲ್ಲ, ವಸಂತಿ ಇಂದು ಬದುಕಿದ್ದಾಳೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಎಸ್ಐಟಿಗೆ ಮಾಹಿತಿ ನೀಡಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿನೂ ಆ ಹೆಣವನ್ನ ಇವರು ಹುಡುಗನ ಕಡೆಯವರಿಗೆ ಯಾರಿಗೂ ನೋಡ್ಲಿಕ್ಕೆ ಬಿಡ್ಲಿಲ್ಲ. ನದಿಯಲ್ಲಿ ಸತ್ತು ಹೋಗಿದ್ದಾಳೆ ಅಂದ್ರೆ ಮಾಂಗಲ್ಯ ಸರ ಹೇಗೆ ಕತ್ತಲ್ಲಿ ಇರುತ್ತೆ ಅನ್ನುವಂತ ಒಂದು ಸೂಕ್ಷ್ಮತೆ ಇದೆ. ಒಂದು ಪೂರ್ತಿ ಬಟ್ಟೆ ಮಾತ್ರ ಸಿಕ್ಕಿದೆ, ತಿಂಡಿ ಆಗಿದೆ, ಹೆಣನೇ ಇದಾಗಿದೆ, ಡಿಕಂಪೋಸ್ ಆಗಿದೆ ಅಂದ್ರೆ ಮಾಂಗಲ್ಯ ಸರ ಮಾತ್ರ ಯಾಕೆ ಸಿಗುತ್ತೆ? ಹರಿದುಕೊಂಡು ಹೋಗೋ ನದಿಯಲ್ಲಿ ಆದ್ರೆ ಮಾಂಗಲ್ಯ ಸರನು ಹೋಗ್ಬೇಕಲ್ವ? ಸುಜಾತ ಭಟ್ ಬಂಧನ, ನಾನು ಯಾಕೆ ಬಂಧನ ಆಗ್ಲಿ? ನಾನೇನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ?
ಧರ್ಮಸ್ಥಳ ಪ್ರಕರಣ ಕುರಿತು ಪಂಚಪೀಠಗಳು ಅಸಮಾಧಾನವನ್ನ ಈಗ ಹೊರಹಾಕಿವೆ. ರಂಭಾಪುರಿ ಪೀಠದ ಡಾ ವೀರಸೋಮೇಶ್ವರ ಜಗದ್ಗುರು, ಜೈನಿ ಸಿದ್ದಲಿಂಗ ಜಗದ್ಗುರು, ಕಾಶಿ ಪೀಠದ ಡಾ ಚಂದ್ರಶೇಖರ ಜಗದ್ಗುರು, ನೂತನ ಜಗದ್ಗುರು ಡಾ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ, ಶ್ರೀಶೈಲ ಡಾ ಚನ್ನಸಿದ್ದರಾಮ ಕೇದಾರದ ಭೀಮಾಶಂಕರ್ ಜಗದ್ಗುರುಗಳಿಂದ ಜಂಟಿಯಾಗಿ ಪತ್ರಿಕಾ ಹೇಳಿಕೆಯನ್ನ ನೀಡಲಾಗಿದೆ. ಸನಾತನ ಧರ್ಮಕ್ಕೆ ತೇಜೋವಧೆ ಮಾಡಲು ಕಾಣದ ಕೈಗಳು ಹುನ್ನಾರವನ್ನ ನಡೆಸಿವೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣ ಕುರಿತು ದಿಂಗಾಲೇಶ್ವರ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಪ್ರತಿ 6 ತಿಂಗಳಿಗೊಮ್ಮೆ ಒಬ್ಬರು ಧಾರ್ಮಿಕ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಒಂದು ಹೆಣ್ಣಿನ ಆರೋಪ, ಹಣದ ಆರೋಪ, ಕೊಲೆಯ ಆರೋಪ, ಹೀಗೆ ಯಾವುದಾದರೂ ಒಂದು ಆರೋಪ ಎಬ್ಬಿಸ್ತಾ ಇದ್ದಾರೆ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅನ್ನೋದೇ ನಿಗೂಢ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಪ್ರತಿ 6 ತಿಂಗಳಿಗೆ ಒಬ್ಬ ಸನ್ಯಾಸಿಗಳನ್ನ, ಒಬ್ಬ ಧಾರ್ಮಿಕ ಮುಖಂಡರನ್ನ ಗುರಿಯಾಗಿಟ್ಟುಕೊಂಡು ಒಂದೊಂದು ಪ್ರಕರಣವನ್ನ ಎಬ್ಬಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಬಹುಶಃ ಈ ಹಿಂದಿನವರು ಹೆಸರುಗಳನ್ನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಆದ್ರೂ ಒಟ್ಟಾರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಬಹಳ ಅಂದ್ರೆ 1 ವರ್ಷ ಹೋಗಿರ್ತೈತಿ, ಒಬ್ಬರು ಯಾವುದಾದ್ರೂ ಪ್ರತಿಷ್ಠಿತ ಧಾರ್ಮಿಕ ಮುಖಂಡರ ವಿವಾದವನ್ನು ಎಬ್ಬಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ನನ್ನ ಅಭಿಪ್ರಾಯ ಇಷ್ಟೇ, ಯಾವುದೇ ಒಂದು ಧಾರ್ಮಿಕ ಮುಖಂಡನ ತೇಜೋವಧೆ ನಡೀತು ಅಂತಂದ್ರೆ ಸಮಾಜ ಅದನ್ನು ಪೂರ್ಣ ಪ್ರಮಾಣ ನಂಬುವಂತ ಪ್ರಯತ್ನವನ್ನ ಮಾಡ್ತದೆ. ಅದನ್ನ ಪೂರ್ಣ ಧರ್ಮಸ್ಥಳ ಬೆಳವಣಿಗೆ ಬಗ್ಗೆ ಶ್ರೀ ಸದಾಶಿವಾನಂದ ಭಾರತಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸಮೃದ್ಧ ನಾಡು, ನಾಡಿನ ಅಭಿವೃದ್ಧಿಗೆ ಧಾರ್ಮಿಕ ಕ್ಷೇತ್ರದ ಕೊಡುಗೆ ದೊಡ್ಡದು. ಆದರೆ ಇತ್ತೀಚೆಗೆ ಕೆಲ ಕಾರಣದಿಂದ ವಿವಾದಿತ ಕ್ಷೇತ್ರ ಅನ್ನುವಂತಹ ರೀತಿಯಲ್ಲಿ ಧರ್ಮಸ್ಥಳವನ್ನ ಬಿಂಬಿಸಲಾಗ್ತಾ ಇದೆ. ತಪ್ಪಾಗಿದ್ರೆ ಶಿಕ್ಷೆ ಆಗಲಿ, ನಿಷ್ಪಕ್ಷಪಾತವಾದಂತಹ ತನಿಖೆ ನಡೀಲಿ. ಆದರೆ ಧಾರ್ಮಿಕ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರುವಂತೆ ಯಾರೂ ಕೂಡ ಮಾಡಬಾರದು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಬಹಳಷ್ಟು ಕಾರಣಗಳಿಂದಾಗಿ ಅದೊಂದು ವಿವಾದಾಸ್ಪದ ಕ್ಷೇತ್ರ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆ ಬಿಂಬಿಸಲ್ಪಡ್ತಾ ಇದೆ. ಅದು ಅಷ್ಟು ಸರಿಯಾದದಲ್ಲ. ಧಾರ್ಮಿಕ ಕ್ಷೇತ್ರದ ಪಾವಿತ್ರ್ಯ, ಧಾರ್ಮಿಕ ಕ್ಷೇತ್ರದ ಮಹತ್ವ ಇಡೀ ನಾಡಿನ ಜನತೆ ಮೊದಲನೇದಿಂದ ಬಲ್ಲದು. ಆ ಕಾರಣಗಳಿಗಾಗಿ ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸುವಂತಹ ಕೆಲಸ ಎಲ್ಲರಿಂದ ನಡೆಯಲಿ ಅನ್ನುವಂಥದ್ದೊಂದು ಆಶಯ. ಜೊತೆಗೆ ಅಪರಾಧಗಳು ಘಟಿಸಿದ್ರೆ ಯಾರು ಅಪರಾಧಿಗಳದಾರ ಅವರೆಲ್ಲ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ, ಷಡ್ಯಂತ್ರ ಖಂಡಿಸಿ ಜೆಡಿಎಸ್ ಯಾತ್ರೆ ನಡೆಸ್ತಾ ಇದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಾರಥ್ಯದಲ್ಲಿ ಧರ್ಮಸ್ಥಳ ಸತ್ಯ ಯಾತ್ರೆ ನಡೆಸಲಾಗ್ತಾ ಇದೆ. ಹಾಸನದ ಕಂದಲಿಯಿಂದ ಬೃಹತ್ ಯಾತ್ರೆ ಹೊರಟಿದ್ದು ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು ಹಾಸನದಿಂದ ಹೊರಟಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿಗೆ ತೆರಳಿ ಪುಣ್ಯ ಸ್ನಾನ ಮಾಡಿ ಬಳಿಕ ಅಲ್ಲಿಂದ ಮಂಜುನಾಥ ಸ್ವಾಮಿ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನ ಮಾಡಿದರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ನಾಳೆ ಕೊಡಗು ಜಿಲ್ಲೆಯಿಂದ ಧರ್ಮಸ್ಥಳ ಚಲೋ ನಡೆಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಕೊಡಗು ಜಿಲ್ಲೆಯಿಂದ 1500ಕ್ಕೂ ಹೆಚ್ಚು ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ. 250 ವಾಹನಗಳಲ್ಲಿ ಕಾರ್ಯಕರ್ತರು ತೆರಳಲಿದ್ದು ಧರ್ಮ ವಿರೋಧಿಗಳ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ ಅಂತ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ್ದಾರೆ. ಈ ಯಾತ್ರೆಯಲ್ಲಿ ಅಂದಾಜು 1 ಲಕ್ಷ ಜನ ಭಾಗಿಯಾಗುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಸತ್ಯ ಯಾತ್ರೆ ವೇಳೆ ಕಳ್ಳತನಕ್ಕೆ ಯತ್ನ ಮಾಡಿದ್ದ ಇಬ್ಬರಿಗೆ ಸಾರ್ವಜನಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಹಾಸನದಿಂದ ಜೆಡಿಎಸ್ ನಡೆಸ್ತಾ ಇರುವಂತಹ ಯಾತ್ರೆಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನರು ಸೇರಿದರು. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಹಾಸನ ಯಗಚಿ ಪ್ರೌಢಶಾಲೆ ಬಳಿ ಜೆಡಿಎಸ್ ಯಾತ್ರೆ ವೇಳೆ ಇಬ್ಬರು ಕಳ್ಳತನಕ್ಕೆ ಯತ್ನ ಮಾಡಿದ್ದಾರೆ. ಈ ವೇಳೆ ಇಬ್ಬರನ್ನ ಹಿಡಿದ ಸ್ಥಳೀಯರು ಧರ್ಮದೇಟು ಕೊಟ್ಟಿದ್ದಾರೆ. ಬಾಗಲಕೋಟೆ ನಗರಸಭೆ ಕಚೇರಿಯಲ್ಲಿ ಗಣಪತಿ ಪೂಜೆ ನಡೆಯುವ ಸಂದರ್ಭದಲ್ಲಿ ಕಳ್ಳತನ ಆಗಿದೆ. ಟೇಬಲ್ ಮೇಲೆ ಸಿಬ್ಬಂದಿಯ ಬ್ಯಾಗ್ ಕದ್ದ ಕಳ್ಳ ಪರಾರಿಯಾಗಿದ್ದಾನೆ. ಕಳ್ಳನ ಕಲ ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬ್ಯಾಗ್ನಲ್ಲಿ ಬೆಳ್ಳಿ ಚೈನ್, ದುಡ್ಡು, ಡಾಕ್ಯುಮೆಂಟ್ ಸೇರಿ ಇತರೆ ವಸ್ತುಗಳು ಕೂಡ ಇದ್ವು. ಕದ್ದಿರುವಂತಹ ವ್ಯಕ್ತಿ ಮೇಲೆ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ಭರತನಾಟ್ಯದಲ್ಲಿ ಉಡುಪಿ ಮೂಲದ ದೀಕ್ಷಾ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. 216 ಗಂಟೆಗಳ ಭರತನಾಟ್ಯ ಮಾಡೋ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದಾರೆ.
ಉಡುಪಿಯ ಅಜ್ಜರಕಾಡು ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ವಿದುಷಿ ದೀಕ್ಷಾ ಭರತನಾಟ್ಯ ಪ್ರದರ್ಶನ ಮಾಡಿದ್ದಾರೆ. 9 ದಿನಗಳ ಕಾಲ ರಾತ್ರಿ ಹಗಲು ಅನ್ನದೇ ದಿನ ಇಡೀ ಭರತನಾಟ್ಯ ಪ್ರದರ್ಶನವನ್ನ ಮಾಡಿದ್ದಾರೆ. ದಸರಾ ಉದ್ಘಾಟನೆ ಬಗ್ಗೆ ಕೂಡ ಗದಗಿನ ದಿಂಗಾಲೇಶ್ವರ ಸ್ವಾಮೀಜಿ ರಿಯಾಕ್ಟ್ ಮಾಡಿದ್ದಾರೆ. ಬಾನು ಮುಷ್ತಾಕ್ರನ್ನ ಯಾವ ಉದ್ದೇಶಕ್ಕಾಗಿ ವಿರೋಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ವಿವಿಧತೆಯಲ್ಲಿ ಏಕತೆ ಕಾಣುವ ದೇಶ ನಮ್ಮದು. ಜಾತಿ ನೋಡಬಾರದು, ಅವರ ಸಾಧನೆ ಹಾಗೂ ನೀತಿಯನ್ನ ನೋಡಬೇಕು. ಮುಸ್ಲಿಮರು ಅದೆಷ್ಟೋ ಕಾರ್ಯಕ್ರಮದಲ್ಲಿ ಹಿಂದೂಗಳನ್ನ ಕರೆದು ಉದ್ಘಾಟನೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಉದ್ದೇಶಕ್ಕಾಗಿ ವಿರೋಧ ಮಾಡ್ತಾ ಇದ್ರು ಅದರ ಮಾಹಿತಿ ನನಗಿಲ್ಲ. ನಾನು ಅದನ್ನು ಯಾವುದನ್ನು ಗಮನಿಸಿಲ್ಲ. ಅವ್ರಿಗೆ ಆಮಂತ್ರಣ ಕೊಟ್ಟಿದ್ದು ಇವರು ವಿರೋಧ ಮಾಡ್ತಾ ಇರೋದು ಎರಡನ್ನೂ ನಾನು ಗಮನಿಸಿಲ್ಲ. ಅದ್ರ ಬಗ್ಗೆ ಏನಾದರೂ ಗಮನಿಸಿದ್ರೆ ಹೇಳ್ಬೋದಾಗಿತ್ತು. ಅವರು ಮುಸ್ಲಿಂ ಆ ಕಾರಣಕ್ಕಾಗಿ ಬಹುಶಃ ಇಲ್ಲಿ ನಾವು ಒಂದನ್ನು ವಿಚಾರ ಮಾಡಬೇಕು. ಯಾವುದೇ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆ ವೇದಿಕೆಗೆ ಬರುವಂತಹದ್ರಲ್ಲಿ ಒಂದು ಜಾತಿಯನ್ನೇ ಗುರಿಯಾಗಿಟ್ಟುಕೊಂಡು ವಿರೋಧ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳಬಹುದು. ಯಾಕಂತಂದ್ರೆ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಂಸದ ಜಗದೀಶ್ ಶೆಟ್ಟರ್ ತಿರುಗೇಟು ವಿಜಯಪುರದಲ್ಲಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದೆ. ಮುಸಲ್ಮಾನರ ಓಲೈಕೆ ಬಗ್ಗೆ ಸಿದ್ದರಾಮಯ್ಯ ಚಿಂತೆ ಮಾಡ್ತಾ ಇರ್ತಾರೆ. ದಸರಾ ಉದ್ಘಾಟನೆಗೂ ಎಡಪಂಥೀಯ ಚಿಂತನೆ ಉಳ್ಳವರನ್ನ ಕರೆದಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಯಾರನ್ನ ಅಲ್ಲಿ ಯಾರ ಕಡೆಯಿಂದ ಉದ್ಘಾಟನೆ ಮಾಡಿಸಬೇಕು ಅನ್ನುವಂತ ವಿಚಾರದಲ್ಲಿ ಸಹಿತ ಅವ್ರಿಗೆ ಒಂದ್ಲಿ ಅವ್ರು ಯಾರನ್ನ ನಂಬಿದಾರ ಅಂತಂದ್ರೆ ಎಡಪಂಥೀಯ ಚಿಂತಕರು ಅಂತ ಏನಿದಾರಲ್ಲ, ಆ ಎಡಪಂಥೀಯ ಚಿಂತಕರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತು ಅವರು ಈ ಸಿದ್ದರಾಮಯ್ಯ ದಾರಿ ತಪ್ಪಿಸ್ತಾ ಇದ್ದಾರೆ ಅಥವಾ ಇಬ್ರು ಕೂಡ ಅದರಲ್ಲಿ ಮಿಲಾಪ ಇದ್ದಾರೆ ಮಾಡಿಕೊಂಡು ಬಟ್ ಹಿಂದೂ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ತರಬೇಕು, ಹಿಂದೂ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನುವಂತ ಮೂಲ ಉದ್ದೇಶ ಇಟ್ಟುಕೊಂಡು ಇದೆಲ್ಲ ಒಂದು ಕುತಂತ್ರ ಷಡ್ಯಂತ್ರ ನಡೀತಾ ಇದೆ. ಹೀಗಾಗಿ ಅದಕ್ಕೆ ಬಹುಶಃ ಇಡೀ ಸಮಾಜ ಒಗ್ಗಟ್ಟಾಗಿ ನಿಂತು ಬೂಕರ್ ಪ್ರಶಸ್ತಿ ಪುರಸ್ಕೃತ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಮೈಸೂರು ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವ ಸರ್ಕಾರದ ನಡೆಗೆ ಬಿಜೆಪಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದೆ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಹೇಳಿಕೆ ಮತ್ತಷ್ಟು ಕಿಡಿ ಹೊತ್ತಿಸಿದೆ. ಇದರ ಬೆನ್ನಲ್ಲೇ ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು. ಇದೇ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಕೆಎನ್ ರಾಜಣ್ಣ ಸಚಿವ ಸ್ಥಾನದಿಂದ ವಜಾ ಹಿನ್ನೆಲೆ ಇಂದು ಕೆಎನ್ ರಾಜಣ್ಣ ಅವನಿಗೆ ಸ್ವಾಮೀಜಿಗಳು ಭೇಟಿ ನೀಡಲಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ವಿವಿಧ ಮಠದ ಸ್ವಾಮೀಜಿಗಳು ರಾಜಣ್ಣ ಅವನಿಗೆ ಭೇಟಿಯನ್ನ ನೀಡಲಿದ್ದಾರೆ. ಆ ಬಳಿಕ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ. ಕೆಎನ್ ರಾಜಣ್ಣಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೈಕಮಾಂಡ್ ನಾಯಕರ ಮನವೊಲಿಕೆ ಮಾಡೋದಕ್ಕೆ ಸ್ವಾಮೀಜಿಗಳು ಈಗ ಮುಂದಾಗಿದ್ದಾರೆ. ದಸರಾ ಹೊಸ್ತಿಲಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ನಟ ಸುದೀಪ್ ದಂಪತಿ ಭೇಟಿ ಕೊಟ್ಟಿದ್ದಾರೆ. ಕಿಚ್ಚನ ಕಂಡಾಕ್ಷಣ ಫ್ಯಾನ್ಸ್ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ದೇವಸ್ಥಾನಕ್ಕೆ ಭೇಟಿ ನೀಡಿದ ಸುದೀಪ್ ನಾಡದೇವಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಸುದೀಪ್ಗೆ ಬಿಗ್ ಬಾಸ್ ವಿನಯ್ ಗೌಡ ಹಾಗೂ ಇತರರು ಕೂಡ ಸಾಥ್ ನೀಡಿದರು. ಗಣೇಶ ಮೂರ್ತಿ ವಿಸರ್ಜನೆ ಹಿನ್ನೆಲೆ ಇವತ್ತು ಮತ್ತು ನಾಳೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಬಾರ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಗಣೇಶ ಮೂರ್ತಿಗಳ ವಿಸರ್ಜನೆ ಹಿನ್ನೆಲೆ 500ಕ್ಕೂ ಹೆಚ್ಚು ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮದ್ಯ ಮಾರಾಟವನ್ನ ನಿಷೇಧಿಸಲಾಗಿದೆ. ಈ ಸಂಬಂಧ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನ ಹೊರಡಿಸಿದ್ದಾರೆ. ರೆಸ್ಟೋರೆಂಟ್ಗಳಲ್ಲಿ ಕೇವಲ ಆಹಾರ ಸೇವೆಯನ್ನ ಮಾತ್ರ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ವಿಜಯನಗರದಲ್ಲಿ ಹೂವಿನ ಹಡಗಲಿ ಕ್ಷೇತ್ರದ ಬಿಜೆಪಿಯ ಶಾಸಕ ಕೃಷ್ಣನಾಯಕ್ ಸ್ವತಃ ತಾವೇ ಎತ್ತಿನ ಬಂಡಿ ಓಡಿಸಿ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಿದ್ದಾರೆ. ಡಿಜೆ ಸೌಂಡ್ ಸಿಸ್ಟಂಗೆ ಬ್ರೇಕ್ ಹಾಕಿ ಡೊಳ್ಳು ಕುಣಿತದ ಮೂಲಕ ಎಲ್ಲರ ಸಮ್ಮುಖದಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ದಾರೆ. ಶಾಸಕರ ಈ ನಡೆಯನ್ನ ಜನ ಹಾಡಿ ಹೊಗಳಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಸಂದಿಗವಾಡ ಗ್ರಾಮದ ಮಸೀದಿಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮೂಲಕ ಭಾವೈಕ್ಯತೆಯನ್ನ ಸಾರಲಾಗ್ತಾ ಇದೆ. ಮಸೀದಿಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ನಿತ್ಯ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಮುಸ್ಲಿಂ ಯುವಕರಿಂದಾನೇ ಗಣಪತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದ್ದು ಹಿಂದೂ ಯುವಕರು ಕೂಡ ಸಾಥ್ ಕೊಡುತ್ತಿದ್ದಾರೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲೂ ಕೂಡ ಭಾವೈಕ್ಯತೆ ಸಂದೇಶವನ್ನು ಸಾರಲಾಗ್ತಾ ಇದೆ. ಹಿಂದೂ ಮುಸ್ಲಿಂ ಸಮುದಾಯದಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದು
ಗಜಮುಖನಿಗೆ ಮುಸ್ಲಿಂ ಮಹಿಳೆಯರು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದು ಆ ಮೂಲಕ ಐಕ್ಯತೆಗೆ ಮಾದರಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಟಾಕಿ ಬ್ಯಾನ್ ಆದೇಶವನ್ನ ಗಾಳಿಗೆ ತೂರಲಾಗಿದೆ. ದೇವನಹಳ್ಳಿಯ ಕೋಟೆ ಬಳಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಮೊನ್ನೆ ದೊಡ್ಡಬಳ್ಳಾಪುರದ ಮುತ್ತೂರಿನಲ್ಲಿ ಪಟಾಕಿ ಸಿಡಿದು 2 ಮೃತಪಟ್ಟಿದ್ರು. ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಪಟಾಕಿಯನ್ನ ಬ್ಯಾನ್ ಮಾಡಿದ್ರು. ಆದರೆ ಈ ಆದೇಶದ ನಡುವೆಯೂ ಕೂಡ ಜನ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಮೀನು ಕೃಷಿ ಸಾಕಾಣಿಕೆ ಜಮೀನು ಕೊಚ್ಚಿ ಹೋಗಿದೆ. ಭಾರಿ ಮಳೆ ಲಕ್ಷಾಂತರ ಮೌಲ್ಯದ ಮೀನುಗಳು ಹಳ್ಳದ ಪಾಲಾಗಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಚೆನ್ನೂರು ಗ್ರಾಮದ ರೈತ ಮಲ್ಲನಗೌಡ 10 ಎಕರೆ ಪ್ರದೇಶದಲ್ಲಿ ಮೀನು ಕೃಷಿ ಮಾಡಿದ್ರು. ಆದರೆ ಒಂದೇ ಒಂದು ಮಳೆಗೆ ಜಮೀನಿನಲ್ಲಿ ಮೀನುಗಳು ಕೊಚ್ಚಿಕೊಂಡು ಹೋಗಿದೆ. ಇದರಿಂದಾಗಿ ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಶಾಕ್ ಎದುರಾಗಿದೆ. ಮಹಾರಾಷ್ಟ್ರದಲ್ಲೂ ಭಾರೀ ಮಳೆ ಹಿನ್ನೆಲೆ ಮಾಂಜ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರನ್ನು ಹರಿಸಲಾಗಿದೆ. ಇದರಿಂದ ಮಾಂಜ್ರಾ ಜಲಾಶಯ ದಡದಲ್ಲಿರುವಂತಹ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿದೆ. ಜಮೀನುಗಳಿಗೆ ನೀರು ನುಗ್ಗಿದ್ದು ಬೆಳೆಗಳು ನಷ್ಟ ಆಗಿದೆ. ಇದರಿಂದ ತಕ್ಷಣ ಬೆಳೆ ಪರಿಹಾರವನ್ನು ಕೊಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಕಲಬುರಗಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಜೇವರ್ಗಿ ತಾಲೂಕಿನ ಚೆನ್ನೂರು ಗ್ರಾಮದಲ್ಲಿ ಮಹಾ ಮಳೆಗೆ ಕಷ್ಟಪಟ್ಟು ಸಾಕಿದ್ದ ಲಕ್ಷಾಂತರ ಮೌಲ್ಯದ ಮೀನುಗಳು ಕೊಚ್ಚಿ ಹೋಗಿದೆ. 10 ಎಕರೆ ಪ್ರದೇಶದಲ್ಲಿ ಮೀನು ಕೃಷಿ ಮಾಡಿದ್ದ ರೈತ ಮಲ್ಲನಗೌಡ ಈಗ ಕಂಗಾಲಾಗಿದ್ದಾನೆ. ತಮ್ಮ ಜಮೀನಿನಲ್ಲಿ 50 ರಿಂದ 60 ಲಕ್ಷ ಸಾಲ ಮಾಡಿ ಮೀನು ಕೃಷಿ ಮಾಡಿದ್ದ ಮಲ್ಲನಗೌಡ ಈಗ ಕಣ್ಣೀರು ಹಾಕ್ತಾ ಇದ್ದಾನೆ.